ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್. ಸೊ ಇವತ್ತು ಮಾರ್ನಿಂಗ್ ಒಂದು ಕಾಲ್ ಬಂತು. ಇಟ್ಸ್ ಅ ಮಂಕಿ ರೆಸ್ಕ್ಯೂ. ಏನು ಕ್ಲಿಯರಾಗಿ ಗೊತ್ತಾಗಲಿಲ್ಲ. ಅಬೋರ್ಷನ್ ಆಗಿದೆ ಅಂದರು, ಆಮೇಲೆ ಅದು ಸುಸ್ತಾಗಿದೆ ಅಂದರು. ಏನು ಕ್ಲಾರಿಟಿ ಇಲ್ಲ, ಬಟ್ ಹೋಗ್ತಾ ಇದ್ದೀನಿ, ನೋಡೋಣ ಬನ್ನಿ ಏನಾಗುತ್ತೆ. ಸೈಡ್ ಬಾ, ಎಲ್ಲೈತೆ? ಓ, ಮರಿ ಹಾಕಿದೆ ಅಂದ್ರು. ಮರಿ ಬಿಟ್ಟಿದ್ಯಾ? ಅದು ಊಟ ಏನಾದ್ರು ಮಾಡ್ತಾ ತಿಂತಾ? ಅಷ್ಟೇ ಅಷ್ಟೇ. ಸ್ವಲ್ಪ ಬಾಳೆಹಣ್ಣು ಏನಾರು ಕೊಡ್ತಾ ಇರ್ರಿ ಅವಾಗ. ಹಾ, ನೀರು ಕುಡಿತದೆ ಬಿಡು. ನೀರು ಕುಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಮಠದಲ್ಲಿ ಒಂದು ಇದೆಯಾ? ಆರಾಮಾಗಿದೆಯಲ್ಲ? ಆರಾಮಾಗಿದೆ. ಇಲ್ಲ ಬಿಡಿ, ಅದು ಮಲಗಿತ್ತು ಅನ್ಸುತ್ತೆ ಮೋಸ್ಟ್ಲಿ. ಅದು ಸ್ವಲ್ಪ ಹೊಡ್ತಾ ಬಿದ್ದಿದೆ. ಅದು ನೀಲ್ಗಟ್ಟಿದೆ ನೋಡಿ. ಅದು ಮೈಯೆಲ್ಲ ಸ್ವಲ್ಪ ನೀಲ್ಗಟ್ಟಿದೆ, ಹೊಡ್ತಾ ಬಿದ್ದಿದೆ ಅನ್ಸುತ್ತೆ. ಬಟ್ ಊಟ ಮಾಡ್ತಿದೆ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಟ್ಯಾಬ್ಲೆಟ್ ಕೊಡ್ತೀನಿ, ಅದು ಸ್ವಲ್ಪ ಹಾಕಿ ಬಾಳೆಹಣ್ಣಲ್ಲಿ ಹಾಕಿ ಕೊಡಿ ಅಂತ. ಅದು ಬಂದ ತಕ್ಷಣ ಮಲಗಿದ್ದು ಎದ್ದಾಳ್ತಲ್ಲ, ಏನು ಆಗಿಲ್ಲ ಅನ್ಕೊಂಡೆ. ಬಟ್ ಅದು ಮೈಯೆಲ್ಲ ನೀಲ್ಗಟ್ಟಿದೆ. ನೀರ್ ಮೇಲೆ ಕೂತಿತ್ತು, ನಾನು ಬಂದು ಮಾತಾಡ್ಸಿದ್ದಕ್ಕೆ ಇಲ್ಲಿ ಬಂದು ಅಲ್ಲೇ ಬಿತ್ತದು. ಹಾಂ, ಅದೇ ಸ್ವಲ್ಪ ಟ್ಯಾಬ್ಲೆಟ್ ಕೊಡ್ತೀನಿ, ಅದನ್ನು ಹಾಕಿ. ಪೀಸ್ ಮಾಡಿಕೊಡ್ಬೇಕನ್ಸುತ್ತೆ ಬನಾನ. ಸೊ ಇಷ್ಟೊತ್ತು ನೋಡಿದ್ರಲ್ಲ. ಆ್ಯಕ್ಚುಲಿ ಇಟ್ ವಾಸ್ 2 ಕೋತಿಗಳ ರೆಸ್ಕ್ಯೂ. ಪಟ್ ಅಂತ ಸ್ಟೋರಿ ಹೇಳಿಬಿಡ್ತೀನಿ. ಆ್ಯಕ್ಚುಲಿ ಐ ಗಾಟ್ ಅ ಕಾಲ್, ಹೀಗೆ ಒಂದು ಮಂಕಿಗೆ ಅಬೋರ್ಷನ್ ಆಗಿದೆ ಅಂತ. ಸೊ ಐ ವೆಂಟ್ ಟು ದಟ್ ಪ್ಲೇಸ್. ನಾನು ನೋಡಿದೆ. ಬಟ್ ಅಬೋರ್ಷನ್ ಆಗಿ ಅದು ಮರಿ ಹಾಕಿತ್ತಂತೆ, ನೈಟ್ ಹಾಕಿತ್ತಂತೆ. ಸೊ ಮರಿ ಸತ್ತೋಗಿದೆ, ಓಕೆನಾ. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ಮರಿ ಇಲ್ಲ. ಓಕೆ, ನನಗೆ ಅನ್ಸ್ದಂಗೆ ಮೋಸ್ಟ್ಲಿ ಅದೇ ಎಲ್ಲರೂ ತೊಗೊಂಡು ಹಾಕಿರುತ್ತೆ. ಯಾಕಂದರೆ ಅವ್ರ ಮನೆ ಫುಲ್ ಪ್ರೊಟೆಕ್ಟೆಡ್ ಇತ್ತು. ಸೊ ಯಾವುದೇ ನಾಯಿ ಬೇರೆ ಪ್ರಾಣಿಗಳು ಬರೋವಂಥ ಚಾನ್ಸಸ್ ಇರಲಿಲ್ಲ. ಆಮೇಲೆ ಎರಡನೇದು, ಅಬೋರ್ಷನ್ ಆದಮೇಲೆ ಜನರಲಿ ಸುಸ್ತಾಗಿರುತ್ತೆ. ಇದು ಸುಸ್ತಾಗಿತ್ತು, ಒಂದು ಲೆವೆಲಿಗೆ ಸುಸ್ತಾಗಿತ್ತು. ಬಟ್ ಇಟ್ ವಾಸ್ ಡ್ರಿಂಕಿಂಗ್ ಆ್ಯಂಡ್ ಈಟಿಂಗ್. ಓಕೆ, ಸೊ ಹಾಗಾಗಿ ಇಟ್ ವಾಸ್ ಓಕೆ. ಫಿಸಿಕಲಿ ಇಟ್ ವಾಸ್ ಓಕೆ. ಬಟ್ ಮೆಂಟಲಿ ಹೆಂಗಾಗಿರುತ್ತೆ ಯಾರಿಗೆ ಗೊತ್ತು. ಈ ಕೋತಿಗಳು ಆಲ್ಮೋಸ್ಟ್ ಮನುಷ್ಯರ ಥರನೇ. ಆ್ಯಕ್ಚುಲಿ ಮಂಗಗಳ ಥರ ನಾವು ಜಾಸ್ತಿ ಮೆಂಟಲ್ ಹೆಲ್ತಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಇವನ್ ಮಕ್ಕಳು, ಮರಿ, ಆ ಥರ ಫೀಲಿಂಗ್ಸ್ ಜಾಸ್ತಿ. ಸೊ ಅದರಿಂದ ಏನಾದ್ರು ಅಫೆಕ್ಟ್ ಆಗಿರ್ಬೋದು. ಸೊ ಫಸ್ಟ್ ರೆಸ್ಕ್ಯೂ ಏನಾಯ್ತು ಅಂದರೆ, ನನಗೆ ಮಾರನೇ ದಿನ ಬೆಳಗ್ಗೆ ಕಾಲ್ ಬಂತು, ಇಟ್ ವಾಸ್ ಡೈಡ್ ಅಂತ, ಕೋತಿ ಸತ್ತೋಯ್ತಂತೆ. ಸೊ ಸೆಕೆಂಡ್ ರೆಸ್ಕ್ಯೂ, ನಾನು ಹೋಗಿದ್ನಲ್ಲ ದೇವಸ್ಥಾನಕ್ಕೆ, ಶೃಂಗೇರಿ ಮಠ, ಅಲ್ಲಿ 2ನೇ ಕೋತಿ ಇತ್ತು. ಅದು ಅಷ್ಟೇ, ಅಲ್ಲಿ ಹೋದಾಗ ನನಗೆ ಹೇಳಿದ್ರು, ನೀವು ವಿಡಿಯೋದಲ್ಲಿ ನೋಡಿದ್ದೀರಾ, ಅವರೇ ಹೇಳಿದ್ರು, ಇನ್ನೊಂದು ಕೋತಿ ಅಲ್ಲಿ ಮಲಗಿಬಿಟ್ಟಿದೆ, ಎದ್ದೇಳ್ತಾನೆ ಇಲ್ಲ ಅಂತ. ಸೊ ನಾನು ಸ್ಟಾರ್ಟಿಂಗ್ ಹೋದಾಗ ಅದು ಸುಮ್ಮನೆ ಮಲ್ಕೊಂಡಿದೆ ಅಂತ ಅಂದ್ಕೊಂಡೆ. ಬಟ್ ನಾನೇ ಕನ್ಫ್ಯೂಸ್ ಆದೆ. ಅದಕ್ಕೆ ಕರೆಂಟ್ ಶಾಕ್ ಹೊಡೆದಿತ್ತಂತೆ. ಆಮೇಲೆ ನಂಗೆ ಗೊತ್ತಾಯಿತು, ಬೇರೆಯವರು ಪೂಜಾರಿಗಳು ಬಂದು ಹೇಳಿದ್ರು ಕರೆಂಟ್ ಶಾಕ್ ಹೊಡೆದಿತ್ತಂತೆ. ಸೊ ಅದಕ್ಕೆ ಬನಾನದಲ್ಲಿ ಇದು ಏನದು ಟ್ಯಾಬ್ಲೆಟ್ ಇಟ್ಟು ಕೊಟ್ಟಿದ್ವಿ. ಸೊ ಅದು ಮಾರದಿನ ಚೆನ್ನಾಗಾಗಿ ಹೋಯ್ತಂತೆ. ಸೊ 2 ಕೋತಿದು ಮಾರದಿನ ನನಗೆ ಅಪ್ಡೇಟ್ ಬಂತು. 1 ಕೋತಿ ಸತ್ತೋಯ್ತು, 2ನೇ ಕೋತಿ ಬದುಕಿತು.
ಅಷ್ಟೆ. ಸೊ ದಿಸ್ ಇಸ್ ಯುವರ್ ಸ್ಫೂರ್ತಿ ಸೈನಿಂಗ್ ಆಫ್. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಲೈವ್ ರೆಸ್ಕ್ಯೂ ವೀಡಿಯೋಸ್ಗಳಿಗಾಗಿ ಹೆಚ್ಚು ಶೇರ್ ಮಾಡಿ. ಬಾಯ್.